ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ. ನಾವಿವತ್ತು ಚಾ ಎಲ್ಲ ಕುಡ್ದಾಯಿತು. ಬೆಳಗ್ಗೆ ಇಡ್ಲಿ ಸಾಂಬಾರು ಹಾಗೆಲ್ಲ ಚಾ ಎಲ್ಲ ಕುಡ್ದಾಯಿತು. ಈಗ ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೇವೆ. ಇಲ್ಲಿ ನಾವು ಗಾಡಿ ತೊಳಿತಾ ಇದ್ದೇವೆ. ನಾನೀಗ ಮ್ಯಾಚಿಗೆ ಹೋಗಿ ಈಗ ನಾನು ಇಲ್ಲಿ ನರಸಂಬುಗೆ ಹೋಗ್ತೇನೆ. ಅವನು ಐಸ್ ಕ್ರೀಮ್ ತಿಂತಿದ್ದಾನೆ, ಕೂಗ್ತಾ ಇದ್ದ. ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ಮಕ್ಕಳೆಲ್ಲ ಅವಳ ಅಮ್ಮನೆಲ್ಲ ಬಜಾರ್ಗೆ ಹೋಗಿದ್ದಾರೆ ತಂಗಿದ ಮನೆಗೆ. ಹಾಗೆ ಅವಳು ವಿಡಿಯೋ ಕಾಲ್ ಮಾಡಿದ್ಲು ಅಂತ ಇವನು ಕೂಗ್ತಿದ್ದ. ಕೂಗಿ ಕೂಗಿ ನಾವು ಸಹ ಹೋಗುವ ಅಂತ. ಹಾಗೆ ಕೂಗಿ ಕೂಗಿ ಬೊಬ್ಬೆಲ್ಲ ಹಾಕಿ ಲಾಸ್ಟಿಗೆ ಚಿಕ್ಕಮ್ಮ ಮನೆಗೆ ಒಂದು ಐಸ್ ಕ್ರೀಮ್ ತಂದು ಕೊಟ್ಟರು. ಕಾಣಿಕೆ ಈಗ ಸಮಾಧಾನ ಆಗಲಿಲ್ಲ. ನಾವು ಇಂತೆಲ್ಲ ಹೇಳಿ ಮತ್ತೆ ಈಗ ಸ್ವಲ್ಪ ಸಮಾಧಾನ ಆದ. ಮತ್ತೆ ಗಾಡಿ ಸಹ ತೊಳಿಲಿಕ್ಕಿತ್ತಲ್ಲ, ಹಾಗೆ ಒಂದು ಮೂಡ್ ಸ್ವಲ್ಪ ಚೇಂಜ್ ಆಯಿತು. ಮತ್ತು ನಮಗೆ ಪೆಪ್ಸಿ ಕಾಣ್ತದಲ್ಲ. ಗಾಡಿ ಕ್ಲೀನ್ ಮಾಡಿ ಆಯಿತು. ಡಿಯೋ ಇದು ಪಲ್ಸರ್ ಮೇಲೆ ಇತ್ತು, ಹಾಗೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಇಟ್ಟಲ್ಲೇ ಬಾಕಿ ಡಿಯೋವನ್ನೇ ಕೊಂಡೋಗ್ತಾರೆ. ಇದು ಟ್ಯಾಬ್ಲು ನಮ್ಮದು ಇಲ್ಲಿ ಗಣಪತಿದು. ಇದಿನ್ನು ಇಷ್ಟು ಅಂಟಿದೆ ಈ ರೋಡ್ ಸೈಡಲ್ಲಿ ಇಟ್ಟರೆ, ಇಷ್ಟು ಬಸ್ ಲಾರಿ ಅದು ಇದು ಬರುವಾಗ ಈ ರೋಡ್ ಸೈಡಲ್ಲಿ ಇಟ್ಟರೆ ಮತ್ತೆ ಈ ಗಾಡಿಗೆಲ್ಲ ಆಗದಿರ್ತದ. ನರಕ ಕಟ್ಟಿ ಹೋಗಿದೆ. ಇದನ್ನೀಗ ತೊಳೆದಾಗುವಾಗ ಒಂದು ಮಧ್ಯಾಹ್ನ ಕಳಿಬೋದು. ಒಂದು ಗಾಡಿಯ ಅವಸ್ಥೆಯನ್ನು ನೋಡಿ. ಇದು ಚಿಚ್ಚಿ ನರಕ. ಬಾ ಏನು ನೋಡಿ ಓಡುದು. ಒಂದು ಮಾವಿನಕಾಯಿ ಇತ್ತು, ಅದನ್ನು ಕಟ್ಟು ಮಾಡಿ ತಿನ್ನುವಂತೆ ಯಾರಿಸಿಲ್ಲ. ನಾನು ಒಬ್ಬಳೆ ಅಂದರೆ ಇವರಲ್ಲಿ ಇದ್ದಾರೆ, ನನಗೆ ತಿನ್ನಲಿಕ್ಕೆ ಕಂಪನಿ ಕೊಡಲಿಕ್ಕೆ ಯಾರಿಲ್ಲ. ಇದು ಹಾಗೆ ನಾನೊಂದು ತಿಂತೇನೆ. ಈಗ ಉಂಟು ಅಂತ ನೋಡುವ, ಈಗ ಉಂಟು ಅಂತ ಗೊತ್ತೇ ಇಲ್ಲ ವಿಷಯ. ನೋಡುವ ತಿಂದು. ಓ ನನಗೆ ಹಚ್ಚಿನ ಆಫೀಸ ಬಂತು ಮಾಮಿದು. ಇದು ಸಹ ಎಂಥ ಕಾಂಬಿನೇಷನ್ ಅಂತ ಗೊತ್ತಿಲ್ಲ. ಒಂದು ಪೀಸ್ ತಿನ್ನುವಾಗ ಕಾಫಿ ಬಂತು. ಇನ್ನು ಕಾಫಿ ಸ್ವಲ್ಪ ಕುಡಿಯೋದು ಮತ್ತೆ ತಿನ್ನುವ. ನಿಮಗೆ ಬೇಕಾ ಮಾವಿನಕಾಯಿ? ನೋಡಿ ಪಲ್ಸರ್ ಹೇಗೆ ಆಯಿತು ಅಂತ. ಸೂಪರ್ ಆಯ್ತಲ್ಲ, ಈಗ ಚಂದ ಆಯ್ತಾ? ಹುಳಿ ಚಟ್ಟು ಚಂದ ಉಂಟು. ಇಷ್ಟಿದ್ರೆ ಸಹ ತಿನ್ಬೋದು. ಮತ್ತೆ ಲಾಸ್ಟಿಗೆ ಹೊಟ್ಟೆ ನೋವು, ಮತ್ತೆ ಹೊಟ್ಟೆ ನೋವು ಅಂತ ಈಗ ತಿನ್ನುವ ಖುಷಿ ಆಗ್ತದೆ. ಮತ್ತೆ ಹೊಟ್ಟೆ ನೋವು. ಎರಡು ಗಾಡಿ ತೊಳೆದು ಬಂದರು ನಿಶಾಂತವರು. ಓ
ಬಂಗುಡೆ ಫ್ರೈ ಆಗ್ತುಂಟು ಊಟಕ್ಕೆ. ಇವನನ್ನು ನೋಡಿ ಬಾಣ. ಕಟ್ಟಾಕ ಬಟ್ಟೆ ಎಲ್ಲ ತೆಗೆಯುವ, ಬಿಸಿಲಿಗೆ ಹಾಕಿದ್ದು ಉಪ್ಪೆಲ್ಲ ಹಾಕಿದ್ದೇನೆ, ಅದನ್ನು ಸ್ವಲ್ಪ ತೆಗೆದು ಬರುವ. ಸಾಕು, ಇದೊಂದು ಫಸ್ಟ್ ಆಯ್ತು ಇವತ್ತು ಫ್ರೈ ಮಾಡೋದು, ಯಾವಾಗ ಸಹ ಮಾಡೋದಿಲ್ಲ, ಸುಮ್ಮನೆ ಇವತ್ತು ಸ್ಟೈಲಿಗೆ ನಿಂತದಷ್ಟೇ. ಬಟ್ಟೆಲ್ಲ ತೆಗೆಯುವ. ಮಗು ಇಲ್ಲಿಂದ ನೋಡ್ತಿದ್ದಾನೆ. ಹಾಗಿನ್ನು ಊಟ ಆಗಬೇಕಷ್ಟೇ ನಮ್ಮದು. ಊಟ ಆಗಿ ನಮಗೆ ನಮ್ಮದು ಕಾಸ್ತಿದ್ದು ಅಲ್ಲಿ ಗ್ರೌಂಡಲ್ಲಿ ಮ್ಯಾಚ್ ಆಗ್ತುಂಟು ದೇವಾಂಗದವರದು, ಹಾಗೆ ಅಲ್ಲಿಗೆ ಸ್ವಲ್ಪ ಹೋಗ್ಲಿಕ್ಕೆ ಉಂಟು. ಅಲ್ಲಿಗೆ ಹೋಗಿ ನೆಕ್ಸ್ಟ್ ನೈಟ್ ಕೊಂಚಡಿಯಲ್ಲಿ ವರ್ಷದ್ದು ಇದು ಪೂಜೆ ಉಂಟು ನಾಳೆ. ಹಾಗೆ ಇವತ್ತಿದು ಉಂಟು ಇಂಥ ನಾಟಕ, ಬುಳ್ಳಿ ಮಲಿತ ಶಿವಶಕ್ತಿಲಲ್ಲ, ಇನ್ನೊಂದು ಚಂದ ಮೀನು ಫ್ರೈ ಆಗ್ತುಂಟು. ಕೋಟಿಂಗ್ ಯಾರು ಮಾಡಿ? ಕೋಟಿಂಗ್ ಮಾಡಿ ನಾನು ಮಾಡಿದ್ದು. ಈಗ ದೊಡ್ಡ ಸ್ಟೈಲಲ್ಲಿ ಫ್ರೈ ಮಾಡ್ತಿದ್ದಾರೆ. ಟೈಮ್ 2 ಕಾಲಾಗಿದೆ. ನೀವು ಅದು ಫ್ರೈ ಆಗಿ ನಾವು ಊಟ ಮಾಡಬೇಕು. ಇದು ಹಸ್ಬೆಂಡ್ ಮನೆ, ನಾವೀಗ ಇಲ್ಲಿದ್ದೇವೆ, ಅಲ್ಲೆಲ್ಲದೆ ಮನೆಯಲ್ಲಿದ್ದೆವು, ಅಲ್ಲೇ ಊಟ ಮಾಡೋದು, ಹಾಗೆ ಅಲ್ಲಿಗೆ ಇಲ್ಲಿದ್ದೇವೆ. ಹಾಗೆ ಮುಖದಲ್ಲೆಲ್ಲ ಫುಲ್ ಸೆಕೆ ಪೊಕ್ಕೆ ಬಿದ್ದಿದೆ. ಫಸ್ಟ್ ಟೈಮಿಗೆ ಮುಖದಲ್ಲಿ ಬಿದ್ದ ಬೇಸರಾಗ್ತದೆ. ಮತ್ತೆ ಎಂಥ ವಿಶೇಷ ಅಂದರೆ ಅದೇ ಸಂಜೆ ಹೋಗ್ಲಿಕ್ಕೆ ಉಂಟು. ಈಗ ಮೀನು ಫ್ರೈ ಆಗ್ತುಂಟು. ಹಾಂ, ಇಲ್ಲಿ ಒಂದು ದಿವಸ ಹೋಮ್ ಟೂರ್ ಮಾಡ್ತೇನೆ. ಈಗ ಬೇಡ, ಸ್ವಲ್ಪ ಶಿಫ್ಟೆಲ್ಲ ಆಗ್ಲಿಕ್ಕೆ ಉಂಟು, ಆಚೀಚೆಲ್ಲ ಮಾಡ್ಲಿಕ್ಕೆ ಉಂಟು. ಸ್ವಲ್ಪ ಕರಂಚಿತ ಪಡ್ಸೇವ, ಕರಂಚಿ ಸಿಟ್ಟು ಹೋಯ್ತಾ? ಓ ಮೈ ಗಾಡ್, ಇಲ್ಲ ಚೆಂದ ಆಯ್ತಲ್ಲ, ಕಡಕ್ ಆಯ್ತಲ್ಲ, ಕರಂಚಲಿಲ್ಲ, ಸರಿ ಉಂಟು. ನಾವು ಊಟ ಮಾಡುವಾಗ ಸಿಗ್ತೇನೆ. ನೋಡಿ ಇಲ್ಲಿ ಇವರ ಕಿತಪತಿ ಎಲ್ಲ ಆಗ್ತುಂಟು. ಆನಿಯನ್, ಲೈಮ್, ಊಟ ಮಾಡುವಲ್ಲ ಹಾಗಾದ್ರೆ. ಸರ್ ನೀವೆಲ್ಲ ಗಂಜಿ ಹೇಳಿದ್ದು. ಈಗ ನಾವು ಊಟ ಮಾಡುವ. ಬಂಗುಡೆ ಫ್ರೈ ಮನೆಯಿಂದ ಎಗ್ ಸುಕ್ಕ ಕೊಟ್ಟಿದ್ದಾರೆ. ಮತ್ತು ಅಮ್ಮ ಮುನ್ನೊಂದು ದಿವಸ ಚಟ್ನಿ ಮಾಡಿದ್ದು ಫ್ರಿಜ್ಜಲ್ಲಿತ್ತು, ಅದು ಸ್ವಲ್ಪ ಉಂಟು. ಮತ್ತು ಉಪ್ಪಿನಕಾಯಿ ಮಾಮಿ ಮಾಡಿದ್ದು. ಮತ್ತು ಗಂಜಿ, ಸಾಂಬಾರು ಉಂಟು. ಸಾಂಬಾರು ಇಡ್ಲಿಗೆ ಮಾಡಿದ್ದು, ಅದೇವರಿಗೆ ಬೇಡ. ನಾವು ಮ್ಯಾಚಲ್ಲಿಗೆ ಹೊರಡಿದ್ದೇವೆ. ಒಂದು ರೌಂಡ್ ಹೋಗಿ ಬರುವ ಅಂತ 7:30 ಆಗಿದೆ. ಹಾಗಾಗಿ ಬಂದು ನಮಗೆ ನಾಟಕಕ್ಕೆ ಹೋಗ್ಲಿಕ್ಕೆ ಉಂಟು. ಐವತ್ತಿನ ಕುಲಲ್ಲೇ ಅವಲಂಬಿಕೆ ಹಚ್ಚುವನು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಉತ್ತರಿಯ ಪತನ ತಂಡದ ಮೊತ್ತ 50. ನಮ್ಮ ತಂಡಿಗ ನಮ್ಮ ನಿಮ್ಮೆಲ್ಲರ ಸೀನಿಯರ್ ಕುಂಬ್ರಾ ಯಾನೇ ದಯಾನಂದ್ ಆಕಾಶ್ ಭವನ. ಸ್ವಲ್ಪ ಹೊತ್ತಿದ್ದೆವು, ಇನ್ನು ಹೊರಡುವ ಅಂತ. ನಾಟಕಕ್ಕೆ ಹೋಗ್ಬೇಕು, ಇನ್ನು ಮನೆಗೆ ಹೋಗಿ ಊಟ ಮಾಡಿ ಹೋಗ್ಬೇಕು, ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಿದ್ದೇವೆ. ಈಗ ಕುഞ്ഞി ಹಾಯ್ ಗೈಸ್, ಊಟ ಎಲ್ಲ ಆಯಿತು. ಊಟ ಆಗಿ ನಾವೀಗ ನಾಟಕದಲ್ಲಿಗೆ ಹೋಗ್ತಿದ್ದೇವೆ.
ನಾಟಕದ್ದು ಕೆಲವು ವೀಡಿಯೋಸ್ ತೆಗೆದಿದ್ದೇನೆ, ಇದರಲ್ಲಿ ಫುಲ್ ಹಾಕಲಿಲ್ಲ, ಲಾಂಗ್ ಆಗ್ತದೆ ಅಂತ. ನಾವು ಫುಲ್ ನೋಡಿಯೇ ಬಂದದ್ದು. 1:30 ಆಗಿದೆ ಮನೆಗೆ ರೀಚ್ ಆಗುವಾಗ. ಅಲ್ಲಿಂದ ರಿಟರ್ನ್ ಬರುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.